ಗಣಿಗಾರಿಕೆ ತಡೆದು ಬಸ್ತವಾಡ ಗ್ರಾಮಸ್ಥರು ಅಮರನಾಥ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಬಸ್ತವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ನಿಲ್ಲಿಸುವಂತೆ ಗ್ರಾಮಸ್ಥರು ಅಮರನಾಥ ಉಪವಾಸ. ಗ್ರಾಮದ ಸರ್ವೆ ನಂಬರ್ 102ರಲ್ಲಿ 8 ಎಕರೆ ಜಮೀನಿನಲ್ಲಿ 8 ವರ್ಷಗಳ ಅವಧಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರು ಆದೇಶದಂತೆ ತರಡೆ ಬ್ರದರ್ಸ್ ಗುತ್ತಿಗೆ ಪಡೆದು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಗಣಿಗಾರಿಕೆ ನಡೆಯುತ್ತಿರುವ ಪ್ರದೇಶ ಸುತ್ತಮುತ್ತಲೂ ಇರುವ ಮನೆಗಳು, ಶಾಲಾ ಕಟ್ಟಡ ಶೀತಲಗೊಳ್ಳುವ ಸಾಧ್ಯತೆ ಇದ್ದು ಗಣಿಗಾರಿಕೆ ವಿದ್ಯಾರ್ಥಿಗಳಿಗೆ ಅಪಾಯದ ಗಂಟೆಯಾಗಿದೆ ಎಂದು ಮುಖಂಡ ಸುನೀಲ್ ಕಾಂಬ್ಳೆ ಆಕ್ರೋಶ ವ್ಯಕ್ತಪಡಿಸಿದರು. ಕೆರೆ ಹಾಗೂ ಬಾವಿಗಳು ಇರುವುದರಿಂದ ದನಕರುಗಳು, ಕುರಿ ಮತ್ತು ಮೇಕೆಗಳಿಗೆ ನೀರು ಕುಡಿಸಲು ಅವಲಂಬಿತವಾದ ಕೆರೆಗೆ ಹಾನಿಯಾಗಿ ನೀರು ಪೋಲಾಗುವುದು, ಧೂಳಿನಿಂದ ನೀರು ಕಲುಷಿತಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಗಣಿಗಾರಿಕೆ ವಿರೋಧಿಸಿ ಅಮರನಾಥ ಉಪವಾಸ ಸತ್ಯಾಗ್ರಹ ಮತ್ತು ಪ್ರತಿಭಟನೆ ಮಾಡುತ್ತಿರುವ ಗ್ರಾಮಸ್ಥರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಆದೇಶವನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ಗಣಿಗಾರಿಕೆ ನಡೆಸಲು ಅನುಮತಿ ಕೊಟ್ಟ ಜಿಲ್ಲಾಧಿಕಾರಿ ವಿರುದ್ಧ ಗ್ರಾಮಸ್ಥರು ಧಿಕ್ಕಾರ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿತು. ಹಗಲು ರಾತ್ರಿ ಮಳೆ ಅನ್ನದೇ ನಿರಂತರ ಸತ್ಯಾಗ್ರಹ ನಡೆಸುತ್ತಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಸುನೀಲ್ ಕಾಂಬ್ಳೆ ಹಾಗೂ ಇನ್ನೋರ್ವ ಆರೋಗ್ಯದಲ್ಲಿ ಏರುಪೇರಾಗಿ ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ಕೊಟ್ಟ ತಾಲೂಕಾ ದಂಡಾಧಿಕಾರಿ ಸುರೇಶ್ ಮುಂಜೆ ಜಿಲ್ಲಾಧಿಕಾರಿ ಗಮನಕ್ಕೆ ತರುವುದಾಗಿ ಸತ್ಯಾಗ್ರಹ ಮಾಡುತ್ತಿರುವ ಗ್ರಾಮದ ಜನರಿಗೆ ಭರವಸೆ ನೀಡಿದ್ದಾರೆ. ಉಪವಾಸ ಸತ್ಯಾಗ್ರಹ ಕೈಗೊಂಡ ಅನಾರೋಗ್ಯಕ್ಕೆ ಈಡಾದವರನ್ನು ಆರೋಗ್ಯ ವಿಚಾರಣೆ ಮಾಡದೆ ಅಧಿಕಾರಿಗಳು ಬೇಜವಾಬ್ದಾರಿತನ ಮೆರೆದಿದ್ದಾರೆ ಎನ್ನಬಹುದು. ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಸರ್. ನಾವು ಗಣಿಗಾರಿಕೆ ಬಂದ್ ಮಾಡೋ ಸಲುವಾಗಿ ಸರ್. ಬಸ್ತವಾಡ ಗ್ರಾಮದಲ್ರಿ ಗಣಿಗಾರಿಕೆ ಮಾಡತ್ತಾರ ಸರ್. 8 ಎಕರೆ ತರಡೆ ಅವರು ಪ್ರೈವೇಟ್ ಲಿಮಿಟೆಡ್ ಅಂತಂದ್ರಿ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಗಣಿಗಾರಿಕೆ ನಾವು ಬಂದ್ ಮಾಡಿಸ್ಬೇಕ್ರಿ. ಇದರಿಂದ ನಮಗೆ ಏನು ತೊಂದರೆ ಐತೆ ಅಂದ್ರೆ ರೀ, ನಮ್ಮ ಶಾಲಾ ಮಕ್ಕಳ್ರಿ ಶಾಲೆಗಳ್ದವ್ರಿ, ಮನೆಗಳ್ದವ್ರಿ, ರೈತರದಾರ್ರಿ, ಮತ್ತು ರೀ ಇನ್ನೊಂದು ಅದರಿಂದ ಏನಾಗ್ತೈತೆ ಅಂದ್ರೆ ಅಂಗವಿಕಲ್ ರೀ, ಡಸ್ಟ್ ಬಂದು ಅಂಗವಿಕಲ್ ಆಗೋದ್ರಿ, ಇದೆಲ್ಲ ಕ್ಯಾನ್ಸರ್ ರೋಗ ರೀ, ಇವೆಲ್ಲ ಉಂಟಾಗ್ತಾವ್ರಿ. ಅದಕ್ಕಾಗಿ ನಮ್ಮ ಊರಿಗೆ ಅದು ಬ್ಯಾಡ್ ಅಂತ ನಾವು ಗ್ರಾಮಸ್ಥರು ಎಲ್ಲರೂ ಕೂಡಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಷ್ಟು ದಿವಸದಿಂದ ಮಾಡತ್ತೀರಿ? ನಾವು ನಿನ್ನಿಂದ ಸ್ಟಾರ್ಟ್ ಮಾಡಿದ್ದೇವೆ ರೀ. ಸ್ಟಾರ್ಟ್ ಮಾಡಿ ತರ್ಡೆ ಅವ್ರು ಯಾರು ಯಾವ ತರ್ಡೆ ರೀ? ರಫೀಕ್ ಸರ್ ತರ್ಡೆ ಅವರು. ರಫೀಕ್ ತರ್ಡೆ ಅವರು. ಅವ್ರಿಗೆ ಗೌರ್ಮೆಂಟ್ದಿಂದ ಏನಾದರೂ ಪರ್ಮಿಷನ್ ಸಿಕ್ಕೈತ್ರಿ? ಗೌರ್ಮೆಂಟಿಂದ ಲೀಗಲ್ ಮಾಡ್ಕೊಂಡಾರ ಸರ್ ಅವರ. ಅಲ್ಲ, ಮತ್ತು ಇವಾಗ ನೀವು ಶಾಲೆ ಮಕ್ಕಳಿಗೆ ಆಮೇಲೆ ಅಕ್ಕಪಕ್ಕ ಮನೆಯವರಿಗೆ ತೊಂದರೆ ಆಗ್ತೈತೆ ಅಂದ್ರಿ, ಅವ್ರು ಯಾರು ವಿಸಿಟ್ ಕೊಟ್ಟಿಲ್ವಾ ಗಣಿಗಾರಿಕೆ ಸರ್? ಯಾಕಂದ್ರೆ ಪರ್ಮಿಷನ್ ಕೊಡ್ಬೇಕಾದ್ರೆ ಮೊದಲು ಬಂದು ಅಲ್ಲಿ ತನಿಖೆ ಮಾಡ್ಬೇಕಾಗುತ್ತೆ. ಸೊ ಸ್ಥಳ ಪರಿಶೀಲನೆ ಮಾಡಿ ನಂತರ ಅವರು ಪರ್ಮಿಷನ್ ಕೊಡ್ಬೇಕಾಗುತ್ತೆ. ಸೊ ಅವ್ರು ಯಾರಾದ್ರೂ ಬಂದು ತನಿಖೆ ಮಾಡಿದ್ರ? ಯಾರು ತನಿಖೆ ಮಾಡಿಲ್ರಿ, ಯಾರು ಪರಿಶೀಲನೆ ಮಾಡಿಲ್ರಿ. ಈಗ ನಮ್ಮ ಗ್ರಾಮಸ್ಥರಿಗೆ ಗಮನಕ್ಕೆ ಬಂದಿದ್ದಾರೆ. ಗ್ರಾಮಸ್ಥರ ಗಮನಕ್ಕೆ ಯಾವಾಗ ಉತ್ತಾರದಾಗ ಏರಿತಿರ್ಲ ರೀ, ಉತ್ತಾರ ಚೆಕ್ ಮಾಡಿದಾಗ ಗೊತ್ತಾದಾಗ ಅವಾಗಿಂದ್ರ ನಾವು ಒಂದು ತಿಂಗಳು ಬಿಟ್ಟು ನಾವು ಒಂದು ಲೆಟರ್ ಕೊಟ್ಟಿದ್ರು DC ಸಾಹೇಬ್ರಿಗೆ. ಅವರು ಹೊಳ್ಳಿ ನಮಗೆ ಲೆಟರ್ ಕಳಿಸ್ಯಾರ. ಏನಂತ ಕಳಿಸ್ಯಾರ್ರಿ? ಅವರು ಇಲ್ಲ ಹಿಂಗೆ ಅರ್ಜಿ ಹಾಕಿದ್ರು ಹಿಂಗೆ ಮಾಡಿದಂತ ಕಳಿಸ್ಯಾರ. ನಮ್ಗೆ ಉತ್ತರ ಕೊಟ್ಟಾರ, ಉತ್ತರ ಕೊಟ್ಟಾರ. ನಮ್ಮ ಉತ್ತರ ಅಂದ್ರೆ ಏನು ಕೊಟ್ಟಿದ್ದಾರೆ? ಅದು ಅವ್ರು ಏನಂದ್ರಿ, ತರಡೆ ಅವ್ರು ಇಂಥದ್ದು ಇದನ್ನೈತಂದ್ರಿ, ಇದನ್ನ ಮಾಡ್ಯವತ್ತಂದ್ರಿ ನಮ್ಗೆ ಆನ್ಸರ್ ಮಾಡ್ಯಾರ. ಅದಕ್ಕೆ ನಾವೇನು ಹೇಳಿದ್ವಿ ರೀ ಅವ್ರಿಗೆ ರೀ, ನಮ್ಮನ್ನು ಯಾರು ಗ್ರಾಮಸ್ಥರನ್ನ ಕೇಳಿ ಮಾಡ್ಲಿಲ್ರಿ. ಹೌದು, ಒಬ್ರು ಸರ್ಕಲ್ ಅವರು, ತಲಾಟೆ ಅವರು, ಮತ್ತು ರೀ ತಹಶೀಲ್ದಾರ್ ಸಾಹೇಬರು, AC ಸಾಹೇಬರು ಇವರೆಲ್ಲ ಬಂದು ಒಂದು ಊರಾಗ ಸರ್ವೆ ಮಾಡಿ ಇದನ್ನ ಮಾಡ್ಬೇಕಂತಾರೆ. ಅದನ್ನ ಯಾವುದೂ ಮಾಡ್ಲಿಲ್ರಿ. ಅದೇ ನಮ್ಮದು ಇನ್ನೊಂದು ಮಾಡಾಕತ್ತಾರೆ 2 ಎಕರೆ ರೀ, ಬಸೂರ್ ರಾಯಮಣ್ಣಿ ಅಂತ. ಅವಾಗ ಅವ್ರು ಮಾಡೋದ್ನಾಗ್ರಿ SC ಅವರು, DC ಅವರು, SC ಸಾಹೇಬರು ಮತ್ತು ತಹಶೀಲ್ದಾರ್ ಸಾಹೇಬ್ರು 2 ಮಂದಿ ಬಂದು ವಿಸಿಟ್ ಮಾಡ್ಯಾರ. ಅದೇ ಜಾಗದಲ್ಲೇ ರೀ, ಅದ್ರ ಪಕ್ಕದಲ್ಲೇ ರೀ ವಿಸಿಟ್ ಮಾಡಿದಾಗ ಸ್ಕೂಲ್ ಮೀಟರ್ ಕುಂಡ್ರಲಿಲ್ರಿ. ಅದನ್ನು ರದ್ದುಪಡಿಸಿದ್ರು ರೀ. ಅದನ್ನ ರದ್ದು ಮಾಡಿದ್ರು ತಹಶೀಲ್ದಾರ್ ಸಾಹೇಬ್ರು, SC ಸಾಹೇಬ್ರು ರದ್ದು ಮಾಡ್ರಿ. ಇದು ಅಲ್ಲೇ ಪಕ್ಕದಲ್ಲೇ ಇದೆ ಸರ್, ಇದು ಮೀಟ್ರಲ್ಲಿ ಕುಂಡ್ರಲ್ಲ. ಇದನ್ನ ಯಾಕೆ ಕ್ಯಾನ್ಸಲ್ ಮಾಡುವಾರ ಅಂತ ನಮ್ಮ ಅಭಿಪ್ರಾಯ ಇರೋದು. ಸರಿ, ಇವಾಗ ನೀವು ಹೋರಾಟ ಮಾಡಬೇಕಾದ್ರೆ ತಹಶೀಲ್ದಾರ್ ಅವ್ರ ಗಮನಕ್ಕೆ ಹಾಗೂ ಆಯಾ ಪೊಲೀಸ್ ಸ್ಟೇಷನ್ ಎಲ್ಲರಿಗೂ ಕೊಟ್ಟಿದ್ದೇವೆ ಸರ್. 2018ರಿಂದ ನಾವು ಎಲ್ಲರಿಗೂ. ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ ತಮ್ಮ ವ್ಯಾಪ್ತಿಯಲ್ಲಿ? ಹಾರಿಗೇರಿ. ಹಾರಿಗೇರಿ PI ಅವ್ರಿಗೆ ಕೊಟ್ಟಿದ್ರ? ಕೊಟ್ಟಿದ್ದೇವೆ ಸರ್. ಯಾರು ಬಂದಿಲ್ಲ ಸರ್.
ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ನಾವು? ನಿನ್ನಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಉಪವಾಸ ಸತ್ಯಾಗ್ರಹ ಅಮರ್ನಾಥ ಉಪವಾಸ ಸತ್ಯಾಗ್ರಹ ಮಾಡ್ತೇವಂತ ರೀ ತಹಶೀಲ್ದಾರ್ ಸಾಹೇಬ್ರಿಗೂ ಕೊಟ್ಟಿದ್ದೀವಿ ರೀ. ತಹಶೀಲ್ದಾರ್ ಸಾಹೇಬ್ರು ಇನ್ನೂ ತನಕ ನಮಗೇನು ಇನ್ಫಾರ್ಮೇಷನ್ ಮಾಡಿಲ್ಲ ರೀ. ಮತ್ತು ರೀ ನಮಗೂ ಅಲ್ಲಿ ರಾತ್ರಿ ಉಪವಾಸ ಸತ್ಯಾಗ್ರಹದಿಂದ ಸ್ವಲ್ಪ ಅಸ್ತವ್ಯಸ್ತಾಗಿ ನಾವು ಆಂಬುಲೆನ್ಸ್ ಫೋನ್ ಮಾಡಿ ಕರೆಸಿ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗಿದ್ರು ಸರ್. ಯಾವಾಗ ಅಡ್ಮಿಟ್ ಆಗಿದ್ರು? ಮುಂಜಾನೆ 6 ಗಂಟೆಗೆ ಬಂದು ಅಡ್ಮಿಟ್ ಆಗಿದ್ರು ಸರ್. ಏನಾಗದಿತ್ತು ನಿಮ್ಗೆ?